ಯಾವ ವಿಷಯಕ್ಕೆ ಜಗಳ ಆಯಿತು? ಆಕೆ ಡ್ರಾಮಿಗಿಂದು ನೀರು ಚೆಲ್ತು. 2 ವರ್ಷದ್ದು ಆಗಿತ್ತು. ಹುಳ ಆಗಿದ್ದು ಅದು. ಹುಳ ಆಗಿದ್ದು ಎಲ್ಲ ಮಕ್ಕಳು ತಿರ್ಗೋದು ಅದು ಸ್ವಲ್ಪ ಚಲೋ ನೀರು ತೊಗೊಂಡು ಒರೆಸ್ಬಿಡುವ ಅಂತ ನಾ ಹೇಳಿದೆ. ಆಕೆ ಭಯ ಕುಂತು ಅವಾಗ ಗಂಡನಿಗೆ ತಮ್ಮನಿಗೆ ಕಳಿಸಿ ಒಂದೇ ಸಲ ಹಿಟ್ಟಿಂಗಿ ತೊಗೊಂಡು ಹೊಳ್ಯಾಗ ಬಂದಿತ್ತು. ನಾವು ಒಳಗೆ ಬಂದುಬಿಡ್ತು. ಗಂಡಸರು ಇದ್ದಿದ್ದಿಲ್ಲ ನಮ್ಮ ಮನ್ಯಾಗ. ನಾವು ಒಳಗೆ ಬಂದುಬಿಡ್ತು ಹೆಂಗಸರು. ಆವಾಗ ಗಿಲಾಸ್ ಹೊಡೆದು ಗೇಟ್ ಹೊಡೆದು ಒಳಗೆ ಬಂದು ನಮ್ಗೆ ಹಿಟ್ಟಿಂಗಿಂದ ಅದು ಎಂಥದ್ದು ಹಾಕ್ಕೊಂಡಿತ್ತು. ಹುಡುಗ ಗಂಡ ತಮ್ಮ ಹಾಕಿ ಹೊಡೆದು ಬಿಡ್ತು. ಖುದ್ಬುಗೆ ರಿಯಾಜಿಗೆ ಹಚ್ಕೊಟ್ಟು ನಾವು ಇಲ್ಲಾದ್ರೆ ಮನೆ ಮೇಲೆ ಹಲ್ತಾ ಚಾಲು ಮಾಡಿದ್ರು. ಗಿಲಾಸ್ ಎಲ್ಲ ಹೊಡೆದು ಗೇಟೆಲ್ಲ ಹೊಡೆದು ನಮ್ಮ ಮನೆಗೆ ಹೆಂಗಸರಿಗೆ, ನಮ್ಮ ತಾಯಿಗೆ, ನಮ್ಮ ತಂಗಿಗೆ, ನಮ್ಗೆ ಅವ್ರಿಗೆ ಹೊಡ್ತಾಯಿದ್ರು. ಹೊಡೆದು ಇಟ್ಟಿಂಗಿ ತೊಗೊಂಡು ಕೈಗೆ ಮತ್ತೇನು ಪಂಚೆಲ್ಲ ಹಾಕೊಂಡು ಬಂದಾರಂತನು ಯಾರೋ ಖುದ್ಬು ಹಾಕೊಂಡು ಬಂದು ಹೊಡೆದ ಸರ್. ಹೊಡೆದಾದ್ಮೇಲೆ ನಮ್ಮ ತಾಯಿ ನಮ್ಮದು ಬಾವರಿಗೆ ಫೋನ್ ಮಾಡಿದ್ರು, ಎಲ್ಲಿದ್ರು ಬರ್ರಿ ಅಂತ. ಅವ್ರು ಬರೋ ತನಕ ಅಲ್ಲ ಗಾಡಿ ಮೇಲೆ ಅವ್ರಿಗೆ ಹಿಡ್ಕೊಂಡು ಅಶ್ಫಾಕ್ ಮತ್ತು ಸಲೀಮ್ ಹಿಡ್ಕೊಂಡ ಇಬ್ಬರು ಖುದ್ಬು ಮತ್ತು ರಿಯಾಜ್ ಆಕಿ ಹೆಂಡತಿ ಹೊಡೆದ್ರು ನಮ್ಮ ಬಾವರಿಗೆ. ಹೊಡೆದು ಅವರೆಲ್ಲ ಹೋಗಿಬಿಟ್ರು ಸರ್. ಕಡೆಗೆ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದ್ಮೇಲೆ ಸರ್ ಆಕೆ ಬಂದು ಹಳೆ ಮಾಡಿದ್ರು ಅವರು. ನಿಮ್ಮ ಹೆಸರು? ನನ್ನ ಹೆಸರು ಶಂಶುದ್ದೀನ್ ಅಬ್ದುಲ್ ಕರೀಮ್ ಹೊನ್ನಾವರ್. ಅವರು ಬರ್ತಾ ಇದ್ಮೇಲೆ ಹೊಡೆದ ಮೇಲೆ ಅವ್ರ ಜೋಬಳಿಗೆ 50,000 ರೂಪಾಯಿ ಇದ್ರು ಸರ್. ಅದು 50,000 ರೂಪಾಯಿನೂ ತಗೊಂಡ್ರು ಅವರು. ಕಡೆಗೆ ಬಂಗಾರದ ಚೈನ್ ಇತ್ತು, ಅದೂ ಹೋತು, ಬಂಗಾರ ಚೈನು ಹೋತು ಸರ್.